ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ದಾಸವಾಳ ಗಿಡಗಳ ಕಟ್ಟಿಂಗ್ಗಳನ್ನು ಹೇಗೆ ಹಾಕೋದು, ಹೇಗೆ ಹಾಕಿದ್ರೆ ಹೆಚ್ಚು ಕಟ್ಟಿಂಗ್ಗಳು ಫೇಲ್ ಆಗದೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳಿ ನೋಡೋಣ. ನಾನು ಹಾಕುವ ರೀತಿಯಲ್ಲಿ ನೀವು ಕಟ್ಟಿಂಗ್ಗಳನ್ನು ಹಾಕಿ, ಆಗ ಕಟ್ಟಿಂಗ್ಗಳು 90% ರಿಸಲ್ಟನ್ನು ಕೊಡ್ತವೆ. ತುಂಬ ಕಟ್ಟಿಂಗ್ಗಳು ಹಾಳಾಗೋದಿಲ್ಲ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ಗಳನ್ನು ನೋಡಿ. ವಿಡಿಯೋಸ್ಗಳಿಂದ ಬೇರೆಯವ್ರಿಗೆ ಏನಾದರೂ ಉಪಯೋಗಯುಕ್ತ ಮಾಹಿತಿ ಇದೆ ಅಂದರೆ ಅಂಥವ್ರಿಗೆ ಶೇರ್ ಮಾಡಿ. ಬೇರೆಯವರು ಕೂಡ ನಮ್ಮ ವಿಡಿಯೋಗಳನ್ನು ನೋಡಿ ಅವರೇನಾದರೂ ಕಟ್ಟಿಂಗ್ ಹಾಕಬೇಕು ಅನ್ನೋವಂಥವ್ರಿದ್ರೆ ಹಾಕ್ಕೊಳ್ಳಿ. ಹಾಗೆ ಈ ಕಾಲ ಬಂದು ದಾಸವಾಳ ಗಿಡ ಕಟ್ಟಿಂಗ್ಗಳಿರ್ಬೋದು, ಮತ್ತು ಗಣಗ್ಲೆ ಕಟ್ಟಿಂಗು, ಮಲ್ಲಿಗೆ ಕಟ್ಟಿಂಗ್ ಇವುಗಳನ್ನ ಹಾಕ್ಕೊಳ್ಳೋದಕ್ಕೆ ಸೂಕ್ತವಾದಂತಹ ಕಾಲ ಅಂತ ಹೇಳ್ಬೋದು. ತುಂಬ ಜನ ಏನು ತಿಳ್ಕೊತಾರೆ, ಅಯ್ಯೋ ಈಗ ತುಂಬ ಬಿಸಿಲು, ಕಟ್ಟಿಂಗ್ಗಳು ಗ್ರೋ ಬರಲ್ಲ ಅಂತಲೇ ಅಂತಾರೆ. ಇಲ್ಲ, ಕಟ್ಟಿಂಗ್ಗಳು ಬಿಸಿಲಿನ ಕಾಲದಲ್ಲೇ ಚೆನ್ನಾಗಿ ಗ್ರೋ ಆಗೋದು. ಮಳೆ ಇದ್ದಾಗ ಇಷ್ಟು ಫಾಸ್ಟಾಗಿ ಎಲ್ಲ ಕಟ್ಟಿಂಗ್ಗಳು ಗ್ರೋ ಆಗೋದಿಲ್ಲ. ಯಾಕೆಂದರೆ ನಾನು ಹೋದ ವರ್ಷ 3 ವರ್ಷದಿಂದ ನೋಡಿದ್ದೀನಿ. ಅನುಭವ ಇರೋದ್ರಿಂದನೇ ನಾನು ಈ ವರ್ಷ ಇಷ್ಟು ಬೇಗ ಫೆಬ್ರವರಿ ಆರಂಭದಲ್ಲೇ ನಾನು ಕಟ್ಟಿಂಗ್ನ ಹಾಕಿರೋ ಅಂಥದ್ದು. ಹಾಗಾಗಿ ನಿಮ್ಗಳಿಗೂ ಕೂಡ ಕಟ್ಟಿಂಗ್ ಹಾಕುವಂತಹ ಈ ಸಮಯದಲ್ಲಿ ಈ ವಿಡಿಯೋ ಹಾಕ್ತಾ ಇರೋದು. ನೀವು ಯಾರಾದರೂ ಅವಶ್ಯಕತೆ ಇರೋರು ಕಟ್ಟಿಂಗ್ಗಳನ್ನ ಹಾಕ್ಕೊಳ್ಳಿ ಅಂತೇಳಿ. ಬನ್ನಿ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕಟ್ಟಿಂಗ್ಸ್ನ ಹೇಗೆ ಹಾಕೋದು ಅಂತ. ಫ್ರೆಂಡ್ಸ್, ಇದು ದಾಸವಾಳ ಕಟ್ಟಿಂಗ್ಸು ನಾನು ತಂದಿರೋವಂಥದ್ದು ನಮ್ಮ ಫ್ರೆಂಡ್ಗಳ ಮನೆಯಿಂದ. ಬಟ್ ಇದನ್ನು ತಂದಾಗ ನಾವು ಹಾಕೋದಕ್ಕಾಗಲಿಲ್ಲ ತಕ್ಷಣಕ್ಕೆ. ಅದಕ್ಕೆ ನಾನು ಈ ರೀತಿ ಬಟ್ಟೆಯನ್ನು ಮುಚ್ಚಿ ಕಟ್ಟಿಂಗ್ಗಳನ್ನು ನೀರು ಹಾಕಿ ಬಟ್ಟೆಯನ್ನು ಮುಚ್ಚಿ ಹೀಗೆ ಇಟ್ಟಿದ್ದೇನೆ. ಹೀಗೆ ಇಟ್ಕೊಳ್ಳೋದ್ರಿಂದ ಕಟ್ಟಿಂಗ್ಗಳು ಒಣಗೋದಿಲ್ಲ. ಹಾಗಾಗಿ ನಾವು ಈ ರೀತಿ ಯಾರೇ ಆದರೂ ಎಲ್ಲೇ ಕಟ್ಟಿಂಗ್ ತಂದರೂ ಕೂಡ ಒದ್ದೆ ಬಟ್ಟೆಯಿಂದ ಮುಚ್ಚಿ ಇಟ್ಕೋಬೇಕು. ಇಲ್ಲ ಪೇಪರ್ನಾರು ಸುತ್ತಿ ಕಟ್ಟಿಂಗ್ಗಳು ಹಾಳಾಗದೇ ಇದ್ದಂತೆ ನಾವು ತರಬೇಕಾಗುತ್ತೆ. ಇದನ್ನೆಲ್ಲ ಇವಾಗ ಕಟ್ ಮಾಡಿ ನಮಗೆ ಯಾವ ಸೈಜಿಗೆ ಬೇಕು ಅದಕ್ಕೆ ಸ್ವಲ್ಪ ಹದ ಮಾಡ್ಕೊಳ್ಳೋಣ. ಇಲ್ಲಿ ತುಂಬ ಕಟ್ಟಿಂಗ್ಸ್ ಇದೆ, ಸುಮಾರು ಒಂದು 10 ವೆರೈಟಿ ಕಟ್ಟಿಂಗ್ಸ್ ಇದೆ. ಹೈಬ್ರಿಡ್ ಕಟ್ಟಿಂಗ್ಸು ಇದೆ, 1-2 ಈ ರೀತಿದು ನಾಟಿ ಕಡ್ಡಿಗಳು ಕೂಡ ಇದೆ. ಬನ್ನಿ ರೆಡಿ ಮಾಡ್ಕೊಳ್ಳೋಣ. ನೆಡೋದಕ್ಕೆ ಅಂತ ಕಟ್ಟಿಂಗ್ಗಳನ್ನು ತಗೊಳ್ಳುವಾಗ ಈ ರೀತಿ ಪೆನ್ಸಿಲಷ್ಟು ದಪ್ಪನಾದರೂ ಕಡ್ಡಿಗಳು ಇರಬೇಕು. ಇಷ್ಟು ದಪ್ಪ ಇದ್ದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಪೆನ್ಸಿಲ್ ದಪ್ಪನಾದರೂ ಕಡ್ಡಿಗಳು ಇರಬೇಕು. ಆಗ ಚೆನ್ನಾಗಿ ಬರ್ತವೆ. ಈ ಕಡ್ಡಿಗಳಲ್ಲಿ ಈಗ ಹೊಸ ಥರ ಚಿಗುರು ಬರ್ತಿದೆ. ಹಾಗಾಗಿ ಈ ಚಿಗುರುಗಳನ್ನ ನಾನು ಕಟ್ ಮಾಡಲ್ಲ. ಏನಿದ್ರು ದೊಡ್ಡ ದೊಡ್ಡ ಎಲೆಗಳಿರ್ತಾವಲ್ಲ, ಈ ರೀತಿ ಇಂಥದ್ದು ಮಾತ್ರ ಎಲೆಗಳನ್ನ ತೆಗೆದು ಈ ಚಿಗುರುಗಳನ್ನ ಹಾಗೆ ಬಿಡ್ತೇನೆ. ಸಾಧ್ಯವಾದಷ್ಟು ನಾವು ಕಟ್ಟಿಂಗ್ಗಳನ್ನು ಎಲೆಗಳನ್ನು ಎಲ್ಲ ಕಟ್ ಮಾಡಿಬಿಡಬೇಕು. 1-2-3 ಇಂಚಾದರೂ ಈ ಥರ ಕಟ್ ಮಾಡಬೇಕು. ಇಷ್ಟು 1.5 ಇಂಚಷ್ಟು ಮಣ್ಣಿಗೆ ನಾವು ಹಾಕಿದ್ರೂ ಕೂಡ ಎಲೆಗಳು ಟಚ್ ಆಗಬಾರ್ದು ಎಲ್ಲೂ. ಹಾಗಾಗಿ ಇಲ್ಲಿ ಇರುವಂತಹ ಎಲ್ಲ ಎಲೆಗಳನ್ನು ಮತ್ತು ಇದನ್ನು ಕೊಂಬೆಗಳನ್ನು ನಾನು ಚಿಗುರುಗಳನ್ನ ಕಟ್ ಮಾಡಿದ್ದೇನೆ. ಹೀಗೆ ಕಟ್ ಮಾಡ್ಕೊಳ್ಬೇಕು. ಹೀಗೆ ಕಟ್ ಮಾಡ್ಕೊಂಡ ನಂತರ ಹೀಗೆ ಎಲ್ಲವನ್ನು ಹೊರ್ಕೊಳ್ಬೇಕು. ಎಲ್ಲ ರೀತಿಯ ಕಡ್ಡಿಗಳನ್ನು ಹೀಗೆ ಹೊರೆದು ನಾವು ಕಟ್ಟಿಂಗ್ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಎಲ್ಲವನ್ನು ನಾನು ಹೀಗೆ ರೆಡಿ ಮಾಡ್ಕೊಳ್ತೇನೆ. ಕಡ್ಡಿನ ಕಟ್ ಮಾಡಿ ಹದಗೊಳಿಸ್ಕೊಂಡಿದ್ದೇನೆ ನೋಡಿ. ಈ ರೀತಿ ಎಲ್ಲ ಕಡ್ಡಿಗಳನ್ನು ಹೊರೆದು ನೀರನ್ನು ಸ್ಪ್ರೇ ಮಾಡಿದ್ದೇನೆ. ಸ್ಪ್ರೇ ಮಾಡಿ ಒಂದು ನೀರಿನ ಜಗ್ಗಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಇವನ್ನೆಲ್ಲ ನಾವು ಇಲ್ಲಾಂದರೆ ಒಂದು ಒದ್ದೆ ಬಟ್ಟೆಯಲ್ಲೂ ಕೂಡ ಸುತ್ತಿ ಇಟ್ಕೋಬೋದು. ಇಲ್ಲಾಂದರೆ ನಾವು ಇದಕ್ಕೆ
ಬೇಗ ಡ್ರೈ ಆಗಿ ಹೋಗುತ್ತೆ ಮತ್ತು ನಾವು ಹಾಕೋದು ಲೇಟ್ ಆಗುತ್ತೆ ಅಂದರೆ ಈಗ ನೀರನ್ನ ಸ್ಪ್ರೇ ಮಾಡಿ ಕಡ್ಡಿನ ಒದ್ದೆ ಮಾಡಿ ಎಲೆಗಳು ಒಣಗದೇ ಇದ್ದಂತೆ ಇಟ್ಕೋಬೇಕು. ಯಾಕೆಂದರೆ ಇಲ್ಲಿ ಸಣ್ಣ ಸಣ್ಣ ಚಿಗುರುಗಳಿರ್ತವೆ, ಅವು ಆದಷ್ಟು ಡ್ಯಾಮೇಜ್ ಆಗದೇ ಇರೋ ರೀತಿ ನೋಡಿಕೊಂಡ್ರೆ ಸಮ್ಟೈಮ್ ಅದೇ ಚಿಗುರುವಂತಹ ಚಾನ್ಸಸ್ ಕೂಡ ನಮಗೆ ಇರುತ್ತೆ. ಹಾಗಾಗಿ ನಾನು ಆ ಥರ ಸಣ್ಣ ಸಣ್ಣ ಚಿಗುರಿರೋ ಅಂಥದ್ದನ್ನೆಲ್ಲ ನಾನು ತೆಗೆದಿಲ್ಲ, ಅಲ್ಲಲ್ಲೇ ಬಿಟ್ಟಿದ್ದೀನಿ ನೋಡಿ. ಈ ಥರ ಸಣ್ಣ ಚಿಗುರಿರೋ ಅಂಥದ್ದನ್ನೆಲ್ಲ ಅಲ್ಲೇ ಬಿಟ್ಟಿದ್ದೀನಿ ನೋಡಿ. ಇವೆಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಜಿನ ಕಡ್ಡಿಗಳು, ಬಟ್ ಇವೆಲ್ಲ ಒಳ್ಳೆ ಚಿಗುರಿದೆ. ಇವೆಲ್ಲ ನೋಡೋಣ ಅಂಥೇಳಿ ಬಿಟ್ಟಿದ್ದೀನಿ. ಸಮ್ಟೈಮ್ ಇವು ಕೂಡ ಸರಿ ಹೋಗ್ತವೆ, ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ. ಇವೆಲ್ಲ ತುಂಬ ತೀರಾ ಸಣ್ಣ ಸಣ್ಣ ತಲೆಭಾಗ ಕುಡಿ ಭಾಗದ ಕಡ್ಡಿಗಳು. ಇದು ಕೂಡ ಒಂದೊಂದು ಸಾರಿ ನೀಟಾಗಿ ಜರ್ಮಿನೇಟ್ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಇವೆಲ್ಲ ಗಿಡಗಳಾಗೋದಕ್ಕೆ. ಬಟ್ ನೋಡೋಣ ಅಂಥೇಳಿ ಇವನ್ನು ಕೂಡ ಬಿಸಾಕಿಲ್ಲ, ಇಟ್ಟಿದ್ದೀನಿ. ಅಂದರೆ ದಪ್ಪ ಸಣ್ಣದ ಮೇಲೆ ನಾನು ಕಡ್ಡಿಗಳನ್ನ ಡಿವೈಡ್ ಮಾಡಿ ಎಲ್ಲ ಕೆಲಸ ರೆಡಿ ಮಾಡಿ ಕಡ್ಡಿ ನೆಡ ಹಂತಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನೆಡಕ್ಕೆ ಹೋಗೋದಕ್ಕಾಗಲ್ಲ, ಮೇಲ್ಗಡೆ ತುಂಬ ಬಿಸಿಲು. ಹಾಗಾಗಿ ಮಧ್ಯಾಹ್ನ 5 ಗಂಟೆ ಆದಮೇಲೆ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಹೋಗಿ ಇವುಗಳನ್ನೆಲ್ಲ ನೆಡಬೇಕು. ಮುಂದಿನ ಅದನ್ನು ನೆಡುವಂಥದ್ದನ್ನು ಆಮೇಲೆ ನೆಡುವಂತಹ ಸಂದರ್ಭದಲ್ಲಿ ನೋಡೋಣ. ದಾಸವಾಳ ಗಿಡ ಕಟ್ಟಿಂಗ್ ಹಾಕೋದಕ್ಕೆ ಕಟ್ಟಿಂಗ್ಸ್ನೆಲ್ಲ ನೀಟಾಗಿ ಈ ರೀತಿ ಒರೆದು ಯಾವ ಅಳತೆಗೆ ಬೇಕು ಆ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲವೂ ಕುಡಿ ಭಾಗ, ಇದೆಲ್ಲವೂ ಈ ರೀತಿ ಸ್ಟೆಮ್ ಭಾಗವನ್ನು ತಗೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಹಾಕೋದಕ್ಕೆ ಸ್ವಲ್ಪ ಸಗಣಿಯನ್ನು ತಗೊಂಡಿದ್ದೇನೆ. ಪಾಟ್ ಒಳಗಡೆ ಹಾಕೋದಕ್ಕೆ ಕವರ್ ತಗೊಂಡಿದ್ದೇನೆ. ಪಾಟ್ ಕೆಳಗಡೆ ಹಾಕೋದಕ್ಕೆ ಚಗರೆಯನ್ನು ತಗೊಂಡಿದ್ದೇನೆ. ಹಾಗೆ ಮಣ್ಣನ್ನು ರೆಡಿ ಮಾಡ್ಕೊಳ್ಳೋ, ಇದು ಆಲ್ರೆಡಿ ಇದರಲ್ಲಿ ಫರ್ಟಿಲೈಸರ್ ಮಣ್ಣಲ್ಲಿ ಮಿಕ್ಸ್ ಆಗಿದೆ. ಸ್ವಲ್ಪ ಬೇವಿನ ಹಿಂಡಿಯನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ. ಹಾಗೆ ಇಲ್ಲಿ ಕೊಕೊಫಿಟ್ನ ಹಾಕ್ತಾಯಿದ್ದೀನಿ. ಹಾಗೆ ರೂಟ್ ಬೂಸ್ಟರ್ನ ತೊಗೊಂಡಿದ್ದೀನಿ ಗಿಡ ಹಾಕೋದಕ್ಕೆ. ಹಾಗೆ ನಾನು ಆಲೋವೆರಾ ಜೆಲ್ಲನ್ನು ಕೂಡ ತೊಗೊಂಡಿದ್ದೀನಿ. ಎಲ್ಲವನ್ನು ಸೇರಿಸಿ ಈಗ ರಿಪಾಟ್ ಕೆಲಸವನ್ನು ಆರಂಭ ಮಾಡೋಣ. ಮೊದಲಿಗೆ ಪಾಟ್ಗೆ ನಾನು ಈಗ ಕವರನ್ನು ಹಾಕಿದ್ದೇನೆ. ಕವರ್ನ ಒಳಗಡೆ ಚಕ್ರೆಯನ್ನು ಹಾಕ್ತಾಯಿದ್ದೇನೆ. ನೀರು ಬಸ್ತು ಹೋಗುವಾಗ ಮಣ್ಣು ಆಚೆ ಹೋಗದೇ ಇರಲಿ ಅಂಥೇಳಿ ಹೀಗೆ ಚಗರೆಯನ್ನು ಉಪಯೋಗಿಸ್ತಾ ಇದ್ದೇನೆ. ಇದರ ಮೇಲೆ ನಾನು ಮಣ್ಣನ್ನು ಹೀಗೆ ಉಪಯೋಗಿಸ್ತೇನೆ. ಹೀಗೆ ಮಣ್ಣನ್ನು ಉಪಯೋಗಿಸೋದ್ರಿಂದ, ಚಗರೆ ಉಪಯೋಗಿಸೋದ್ರಿಂದ ಮಣ್ಣು ಆರಾಮಾಗಿ ಸೋಸಿಕೊಂಡು ಆಚೆ ಹೋಗುತ್ತೆ. ಹೀಗೆ ಆದ ನಂತರ ಮೊದಲಿಗೆ ನಾನು ಇದಕ್ಕೆ ನೀರು ಹಾಕ್ತೇನೆ. ಕಟ್ಟಿಂಗ್ಸನ್ನ ಹಾಕೋದಕ್ಕಿಂತ ಮೊದಲೇ ನೀರು ಹಾಕ್ತೇನೆ. ಸ್ವಲ್ಪ ಹೀಗೆ ನೀರು ಹಾಕೋದ್ರಿಂದ ಕಟ್ಟಿಂಗ್ಸು ನಾವು ಆಮೇಲೆ ನೀರು ಹಾಕಿದ್ರೆ ಕಟ್ಟಿಂಗ್ಸು ಹಾಗೆ ಹೀಗೆ ಆಗುತ್ತೆ, ಅಲ್ಗಾಡುತ್ತೆ. ಅದಕ್ಕೆ ಮೊದಲೇ ನಾವು ನೀರು ಹಾಕಿ ಇದನ್ನು ಸ್ವಲ್ಪ ಟೈಟ್ ಮಾಡಿ ಹೀಗೆ ಟೈಟ್ ಮಾಡ್ಕೊಳ್ಳೋಣ. ಆನಂತರ ಇದನ್ನು ಹೋಲ್ಗಳನ್ನು ನಾವು ಒಂದು ಕಡ್ಡಿ ಸಹಾಯದಿಂದ ಹೀಗೆ ಹೋಲ್ಗಳನ್ನ ನಾವೇ ಮಾಡಿಕೊಳ್ಬೇಕು. ನಾವು ಒಂದು ಪಾಟಲ್ಲಿ ಎಷ್ಟು ಕಡ್ಡಿ ಹಾಕ್ತೀವಿ ಅಷ್ಟು ಹೋಲನ್ನ ಹೀಗೆ ಮಾಡ್ಕೊಳ್ಳೋಣ. ನಂತರ ನಾವು ಈ ಕಟ್ಟಿಂಗ್ಗಳನ್ನು ಹೀಗೆ ತಗೊಂಡು ಇಲ್ಲಿ ರೂಟಿಂಗ್ ಹಾರ್ಮೋನ್ ಪೌಡರ್ ಇದೆ, ಹೀಗೆ ಡಿಪ್ ಮಾಡ್ಕೊಳ್ತೇನೆ. ಹೀಗೆ ಡಿಪ್ ಮಾಡಿಕೊಂಡಂತಹ ಈ ಕಟ್ಟಿಂಗ್ಸ್ಗಳನ್ನು ಈ ಹೋಲಲ್ಲಿ ಹೀಗೆ ತೂರಿಸೋಣ. ಸುಮಾರು ಒಂದು 2 ಇಂಚಷ್ಟು ಒಳಗಡೆ ಹೋಗಬೇಕು, ಅಷ್ಟು ತೂರಿಸ್ತಾ ಇದ್ದೀನಿ ನಾನು. ಹೀಗೆ ತೂರಿಸಿ ನಂತರ ನಾವು ಹೀಗೆ ಸಗಣಿಯನ್ನು ತಗೊಂಡಿದ್ದೀವಲ್ವ, ಈ ಸಗಣಿಯಿಂದ ನಾವು ಕಡ್ಡಿಯ ಮೇಲ್ಭಾಗದಲ್ಲಿ ಹೀಗೆ ಮುಚ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಕಡ್ಡಿ ಮೇಲ್ಭಾಗದಿಂದ ನೀರೇನಾದರೂ ಸೋಕಿದಾಗ ಕಡ್ಡಿ ಕೊಳೆಯೋದಿಲ್ಲ, ಫಂಗಸ್ ಯಾವುದು ಅಟ್ಯಾಕ್ ಆಗಲ್ಲ ಗಿಡಕ್ಕೆ. ಹಾಗಾಗಿ ಈ ರೀತಿಯಾಗಿ ನಾನು ಇರುವ ಎಲ್ಲ ಕಡ್ಡಿಗಳ ರಿಪಟ್ ಕೆಲಸವನ್ನು
ಮಾಡ್ತೇನೆ, ನಂತರ ತೋರಿಸ್ತೇನೆ ಮಧ್ಯ ಮಧ್ಯ. ಕಟ್ಟಿಂಗ್ಸ್ ಹಾಕುವಾಗ ಪಾಟ್ನಲ್ಲಿರೋ ಮಣ್ಣಿಗೆ ಮೊದಲೇ ಹೀಗೆ ನೀರು ಹಾಕ್ಬಿಡಿ, ಆಗ ಕಟ್ಟಿಂಗ್ಸು ಹಲ್ಗಾಡೋದಿಲ್ಲ, ಭದ್ರವಾಗಿ ಕೂತ್ಕೊಳ್ಳುತ್ತೆ. ನಾವು ಹೇಗೆ ಹೋಲ್ ಮಾಡ್ತೀವಿ ಹಾಗೆ ಹೋಲ್ಗಳು ಕೂಡ ಇರ್ತವೆ. ಕಟ್ಟಿಂಗ್ಸ್ಗಳನ್ನು ಹೀಗೆ ಭದ್ರವಾಗಿ ಕೂರುವ ರೀತಿ ಹಾಕಬೇಕು. ಫಸ್ಟ್ ನೀರು ಹಾಕ್ಬಿಟ್ಟು ಆನಂತರ ಈ ರೀತಿ ಡ್ರೈ ಸಾಯಿಲ್ನ ಕೂಡ, ಮಣ್ಣನ್ನು ಕೂಡ ಇದ್ರ ಮೇಲೆ ಹಾಕಿ ಹೀಗೆ ಪ್ರೆಸ್ ಮಾಡೋದ್ರಿಂದ ನಾವು ಗಿಡವನ್ನು ನಮಗೆ ಬೇಕಾದ ಅದಕ್ಕೆ ನಾವು ಕೂರಿಸ್ಕೊಳ್ಬೋದು. ಪಾಟಿಂದ ಈಚೆ ಬರದೇ ಇದ್ದಂಗೆ, ಹಲ್ಗಾಡದೇ ಇದ್ದಂಗೆ, ಸ್ಟ್ರೇಟಾಗಿ ಹೇಗೆ ಬೇಕಾದ್ರೂ ನಾವು ಕೂರಿಸ್ಕೊಳ್ಬೋದು. ಈಗ ಕಟ್ಟಿಂಗ್ಗಳನ್ನು ಹಾಕ್ಕೊಳ್ಳುವಂತಹ ಸಮಯ. ದಾಸವಾಳ ಕಟ್ಟಿಂಗ್ಗಳನ್ನ ಯಾರಾದರೂ ಹಾಕ್ಕೋಬೇಕು ಅಂತಿದ್ದರೆ ಅಂಥವರು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಬರ್ತವೆ. ಫೆಬ್ರವರಿ ತಿಂಗಳಲ್ಲೇ ನಾವು ಗಿಡವನ್ನು ಕಟ್ ಮಾಡೋದಿದ್ರೂ ಇವಾಗಲೇ ಮಾಡಬೇಕು, ಅಥವಾ ಈ ರೀತಿ ಕಟ್ಟಿಂಗ್ಗಳನ್ನು ಹಾಕ್ಕೊಳ್ಳೋ ಆಗಿದ್ದರೆ ಹಾಕ್ಕೊಂಡ್ರೆ ಒಳ್ಳೆ ಚೆನ್ನಾಗಿ ಡೆವಲಪ್ ಆಗ್ತವೆ ಈ ತಿಂಗಳು ಕಟ್ಟಿಂಗ್ಗಳು. ಹಾಗಾಗಿ ನಾನು ಈ ಕಟ್ಟಿಂಗ್ಗಳನ್ನು ನಮ್ಮ ಫ್ರೆಂಡ್ಗಳ ಮನೆಯಿಂದ ಗಿಡಗಳಿಂದ ತಂದಿರೋವಂಥ ಕಟ್ಟಿಂಗ್ ಇದು. ಇದನ್ನು ಈಗಲೇ ಹಾಕ್ತಾಯಿದ್ದೀನಿ. ಈಗ ಹಾಕಿದ್ರೆ ಇನ್ನು 3-4 ತಿಂಗಳಿಗೆಲ್ಲ ನಮಗೆ ಇವು ದೊಡ್ಡ ಗಿಡಗಳೇ ಆಗೋಗ್ತವೆ. ಹಾಗೆ ನಮಗೆ ಹೂ ಬಿಡೋದಕ್ಕೆ ಕಂಟಿನ್ಯೂ ಆಗ್ತವೆ. ಮಧ್ಯದಲ್ಲಿ ಹಾಕಿದ್ರೆ ರೋಗ ಗೀಗ ಬಂದುಬಿಟ್ರೆ ಕಟ್ಟಿಂಗ್ಗಳು ಡೆವಲಪ್ಪೇ ಆಗೋಲ್ಲ. ಈ ಮಳೆಗಾಲ ಅವಾಗೆಲ್ಲ ರೋಗ ಹಿಡಿಯೋವಂಥ ಟೈಮ್ ಬರುತ್ತಲ್ಲ, ಆಗ ಕಟ್ಟಿಂಗು ಡೆವಲಪ್ ಆಗೋಲ್ಲ. ಈಗ ಬಿಸಿಲಿನಲ್ಲೇ ಈ ಕಟ್ಟಿಂಗ್ಗಳು ಡೆವಲಪ್ ಆಗಬೇಕು. ಬಿಸಿಲಲ್ಲಿ ಕಟ್ಟಿಂಗ್ ತುಂಬ ಚೆನ್ನಾಗಿ ಗ್ರೋತ್ ಆದರೆ ನಾವು ಮುಂದೆನೂ ಕೂಡ ಒಳ್ಳೆ ಗಿಡವನ್ನು ನೋಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಯಾರಾದರೂ ಕಟ್ಟಿಂಗ್ ಹಾಕ್ಕೋಬೇಕು ಅನ್ನೋ ಆಸಕ್ತಿ ಇರೋರು ಈ ತಿಂಗಳಲ್ಲಿ ಹಾಕ್ಕೊಳ್ಳಿ, ಒಳ್ಳೆ ದಾಸವಾಳ ಗಿಡ ನಿಮಗೆ ಸಿಗುತ್ತೆ. ಹೀಗೆ ಕಟ್ಟಿಂಗ್ಸ್ಗಳನ್ನು ಹಾಕಿ ಇದೆಲ್ಲ ಕುಡಿ ಭಾಗ, ಇದನ್ನು ಕೂಡ ನೋಡೋಣ ಅಂಥೇಳಿ ಒಂದು ಪಾಟಲ್ಲಿ ಹಾಕಿದ್ದೀನಿ. ಹೀಗೆ ಹಾಕಿದಂತಹ ಎಲ್ಲ ಗಿಡಗಳನ್ನು ನಾನು ನೆರಳಿಗೆ ಮತ್ತು ನಮ್ಮ ಕೈಗಳು ತಗಲಬಾರ್ದು ಯಾವುದೇ ಕಾರಣಕ್ಕೂ. ನೀರು ಹಾಕುವಾಗಲೂ ಕೂಡ ಸ್ವಲ್ಪ ನೀರು ಹಾಕುವಾಗಲೂ ಕೂಡ ಈ ರೀತಿ ತಗಲದಂತಹ ಜಾಗದಲ್ಲಿ ನಾವು ಕಟ್ಟಿಂಗ್ಸ್ಗಳನ್ನು ಇಟ್ಕೊಳ್ಬೇಕಾಗುತ್ತೆ. ಇವೆಲ್ಲ ಗಿಡಗಳಾಗಿ ನಮಗೆ ಬೇರುಗಳು ಬಂದು ಒಳ್ಳೆ ಗಿಡಗಳಾಗೋದಕ್ಕೆ ನಮಗೆ ಸುಮಾರು ತಿಂಗಳುಗಳ ಕಾಲ ತಗೊಳ್ಳುತ್ತೆ. ಹಾಗಾಗಿ ನಾವು ಇವನ್ನ ಸೇಫಾಗಿ ನೋಡ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ, ವಿಡಿಯೋವನ್ನು ಯಾರು ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.